ಟ್ಯಾಟೂ ಬ್ರೇಕಪ್ಸ್ ಅವರಿಗೆ 8 ಲಕ್ಷ ವ್ಯೂಸ್ ನೋಡಿ ಸಪೋರ್ಟ್ ಮಾಡಿದ್ರೆ ಎಲ್ಲರಿಗೂ ಹೃದಯಪೂರ್ವಕದ ಧನ್ಯವಾದಗಳು. ಇದು ನಿಜನ ಇಲ್ವಾ ಅಂತ ನೋಡಕ್ಕೆ ಇವತ್ತು ನಾವು ಡೈರೆಕ್ಟ್ ಆಗಿ ಹಿಡಿತಾ ಇದೀವಿ ಫೀಲ್ಡ್ಗೆ ಈ ಮಿತ್ ಬಗ್ಗೆ ಇರುವಂತ ಪಾಯಿಂಟ್ ಆಫ್ ವ್ಯೂನ ತಿಳ್ಕೊಳ್ಳೋಕೆ. ಸೊ ಟ್ಯಾಟೂ ಹಾಕ್ಸದ್ಮೇಲೆ ಆ ಪಾರ್ಟ್ನರ್ ಬಿಟ್ಟು ಹೋಗ್ಬಿಡ್ತಾರೆ ಅಂತ ಒಂದು ಮಿತ್ ಇದೆ. ಟ್ಯಾಟೂ ಹಾಕ್ಸಿದ್ರೆ ಬಿಟ್ಟು ಹೋಗ್ತಾರ ನಿಮ್ಮ ಅನಿಸಿಕೆ ಇದು? ಬ್ರೇಕಪ್ ಆಗಿ ಡಿಪ್ರೆಷನ್ ಅಲ್ಲಿ ಇದ್ದೀರಾ ನೀವು? ಈಗ ನೋಡ ನಾರ್ಮಲ್ ವ್ಯೂವರ್ಸ್ ಬಿಟ್ಟು ಹೋಗ್ಬಿಡ್ತಾರೆ ಅನ್ನೋದು ಫಿಕ್ಸ್ ಆಗ್ಬಿಡೈತೆ ಮೈಂಡ್. ಇವಾಗೆಲ್ಲ ಕಾಮನ್ ಆಗ್ಬಿಟ್ಟಿದೆ. ಏನಾಯ್ತು? ಕ್ವಶನ್ ಬಂದು ತುಂಬಾ ಸಿಂಪಲ್. ನೇಮ್ ಟ್ಯಾಟೂ ಹಾಕ್ಸಿದ ಮೇಲೆ ಬಿಟ್ಟು ಹೋಗ್ತಾರಾ? ನನ್ನ ಹೆಸರು ರಾಹುಲ್ ಅಂತ. ನಿಮ್ಮ ಹೆಸರು? ಅಮೀನಾ. ಈ ವಿಡಿಯೋ ಏನಂದ್ರೆ ಇಲ್ಲ ಸ್ಟ್ರೀಟ್ ಫೋಟೋಗ್ರಾಫರ್ಸ್ ಅಲ್ಲ ನಾವು. ನಾನು ಬಂದು ರಾಹುಲ್ ಅಂತ, ರಾಹುಲ್ ಟ್ಯಾಟೂ ಸ್ಟುಡಿಯೋ ಅಂತ ಬಂದಿರೋದು. ಸೊ ಆ ಟ್ಯಾಟೂ ಹಾಕ್ಸಿದ್ಮೇಲೆ ಆ ಪಾರ್ಟ್ನರ್ ಬಿಟ್ಟು ಹೋಗ್ಬಿಡ್ತಾರೆ ಅಂತ ಒಂದು ಮಿತ್ ಇದೆ. ಅದಕ್ಕೆ ನೀವೇನಂತೀರ? ಅದು ಹುಡುಗಿ ಮಧ್ಯೆ ಫಸ್ಟ್ ಆಫ್ ಆಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಿರಲ್ಲ. ನನಗನ್ಸಿದ್ದಂದರೆ ಟ್ಯಾಟೂ ಯಾರು ಹಾಕಿಸ್ಕೊಬಾರ್ದು, ಹಾಕಿಸ್ಕೊಂಡ್ರೆ ಅದನ್ನೇ ಕಂಟಿನ್ಯೂ ಮಾಡಬೇಕು. ಸರಿ, ಕಂಟಿನ್ಯೂ ಮಾಡಿ. ಪರ್ಮನೆಂಟ್ ಯಾರು ಇರ್ತಾರೆ ಅವ್ರದ್ದೇ ಟ್ಯಾಟೂ. ಹೌದು, ಟ್ಯಾಟೂ ಹಾಕಿಸ್ಬೋದು, ಫ್ಯಾಮಿಲಿದು ಹಾಕಿಸ್ಕೊಂಡ್ಲಿ ಅಂತ ನಾನು. ಈಗ ಸ್ವಲ್ಪ ಪಾರ್ಟ್ನರ್ದೇ ಹಾಕ್ಸ್ಬಿಟ್ರಪ್ಪ ಯಾರೋ ಒಬ್ರು. ಅದೇ ಮದುವೆ ಆದಮೇಲೆ ಅವ್ಳ ಜೊತೆಗೆ ಇರ್ತಾಳೆ ಅಂತ ಗ್ಯಾರಂಟಿ ಕೊಟ್ಟಾದ್ಮೇಲೆ ಹಾಕಿಸ್ಕೊಂಡು. ಹಾಕ್ಸಿದ್ರೆ ಬಿಟ್ಟು ಹೋಗ್ತಾರೆ, ಹಾಕ್ಸ್ಲಿಲ್ಲ ಅಂದ್ರೆ ಬಿಟ್ಟು ಹೋಗ್ತಾರೆ. ಹೆಂಗಿದ್ರು ಬಿಟ್ಟು ಹೋಗ್ತಾರೆ ಬ್ರೋ, ಅದು ರಿಯಾಲಿಟಿ. ಲಾಯಲ್ ಆಗಿರೋರು ಇರ್ತಾರೆ ಕೊನೆವರೆಗೂ. ಟ್ಯಾಟೂ ಹಾಕ್ಸಿದ್ರು ಬಿಟ್ರು, ಇಲ್ಲ ಅಂದ್ರೆ ಬಿಟ್ಟು ಹೋಗ್ತಿರ್ತಾರೆ ಅಷ್ಟೇ. ಯಾರೋ ಮೂರನೇ ವ್ಯಕ್ತಿಯಿಂದನೂ ಬಿಟ್ಟು ಹೋಗ್ತಾರೆ. ಮತ್ತೆ ಇವಾಗೆಲ್ಲ ಕಾಮನ್ ಆಗ್ಬಿಟ್ಟಿದೆ. ಜಸ್ಟ್ ಸುಮ್ಮನೆ ಟೈಮ್ ಪಾಸಿಗೆ ಮಾಡೋದು, ಅದನ್ನ ಟ್ರೂ ಆಗಿ ಅನ್ಕೊಂಡು ಟ್ಯಾಟೂ ಹಾಕ್ಸ್ಬಿಡೋದು. ಟ್ರೂ ಆಗಿ ಅಂತ ಅನ್ಕೊಂಡ್ಬಿಟ್ಟು ಟ್ಯಾಟೂ ಎಲ್ಲ ಹಾಕಿಸ್ಕೊಳ್ತಾರೆ. ಬಟ್ ಬಾಯ್ಸ್ ಎಲ್ಲ ಜಾಸ್ತಿ ಟ್ಯಾಟೂ ಹಾಕಿಸ್ಕೊಳ್ತಾರೆ. ಅವ್ರೇನು ಅನ್ಕೊಂಡ್ಬಿಡ್ತಾರೆ, ಟ್ಯಾಟೂ ಏನೋ ಹಾಕಿಸ್ಕೊಂಡ್ಬಿಡ್ತಾರೆ. ಮತ್ತು ಹುಡುಗಿ ಬಿಟ್ಟೋದ ತಕ್ಷಣ ಟ್ಯಾಟೂ ಮೇಲೆ ಬ್ಲೇಮ್ ಮಾಡ್ತಾರೆ. ಸೊ ಟ್ಯಾಟೂ ಹಾಕಿಸ್ಕೊಂಡಿದ್ದಕ್ಕೆ ಹುಡುಗಿ ಬಿಟ್ಟೋದ್ಲು, ಟ್ಯಾಟೂ ಹಾಕಿಸ್ಕೊಂಡಿದ್ದಕ್ಕೆ ಹುಡುಗಿ ಬಿಟ್ಟೋದ್ಲು. ಬಟ್ ನಾನು ಅದನ್ನು ನಂಬಲ್ಲ ಬ್ರೋ. ಟ್ಯಾಟೂ ಹಾಕ್ಸ್ಬಿಟ್ರೆ ಆ ಹುಡುಗಿ ನಿಮ್ಮನ್ನು ಬಿಟ್ಟು ಹೋಗ್ಬಿಡ್ತಾಳೆ. ಆ ಥರ ತುಂಬ ಜನ ಹೋಗಿ ಮತ್ತೆ ತೆಗ್ಸೋದು ಅಷ್ಟೇ. ಅಷ್ಟೇ. ನೀವು ಟ್ಯಾಟೂ ಹಾಕ್ಸಿದ್ದೀರಾ? ಹಾಕ್ಸಿಲ್ಲ. ಲವ್ ಮಾಡ್ತಿರ್ಬೇಕಾದ್ರೆ ಪ್ರೀತಿ ಉಕ್ಕಿ ಹರಿತಾ ಇದೆ, ಓಕೆನಾ? ಸೊ ಅವರಿಗೆ ನಾಟಕ ಉಕ್ಕಿ ಹರಿಯುತ್ತೆ, ಅದೆಲ್ಲ ನಾಟಕ. ಹಾಕ್ಸೋದೇ ಬೇಡ ಅನ್ನೋದು ಹೇಳ್ತಿದ್ದೀರಾ? ಹಾಕ್ಸ್ಬೇಡಿ, ಮದುವೆ ಆದ್ಮೇಲೆ ಎಲ್ಲಿ ಬೇಕಾದ್ರೂ ಹಾಕಿಸ್ಕೊಬೇಡಿ. ಸೊ ಇದ್ರ ಬಗ್ಗೆ ನಾವು ಆಕ್ಚುಲಿ ತುಂಬ ವೀಡಿಯೋಸ್ ಮಾಡಿದ್ವಿ. ರೀಸೆಂಟಾಗೂ ಒಂದು ವೀಡಿಯೋ ಹಾಕಿದ್ವಿ. ಈ ಥರ ಟ್ಯಾಟೂ ಬಂದು ಹಾಕ್ಸಿದ್ರು, ಒಂದೇ ದಿವಸದಲ್ಲೇ ಬ್ರೇಕಪ್ ಆಗೋಯ್ತು. ಹೌದು, 24 hours ಬ್ರೇಕಪ್ ಆಗೋಯ್ತು. ನಾನು ಹೇಳಕ್ಕೆ ಬರೋ ವಿಷಯ ಸಿಂಪಲ್. ಡೋಂಟ್ ಗೆಟ್ ಪರ್ಮನೆಂಟ್ ಟ್ಯಾಟೂಸ್ ಫಾರ್ ದ ಟೆಂಪರರಿ ಪೀಪಲ್ಸ್. ಒನ್ಸ್ ಅವ್ರ ಲೈಫಲ್ಲಿ ಪರ್ಮನೆಂಟ್ ಅಂತ ಗೊತ್ತಾದ್ಮೇಲೆ ಅವ್ರ ಟ್ಯಾಟೂಸ್ ಹಾಕ್ಸಿ. ನಮ್ಮ ಹತ್ರ ಎಷ್ಟು ಕ್ವಾಲಿಟಿ ಆ್ಯಂಡ್ ಫಿನಿಶಿಂಗ್ ಸೂಪರಾಗಿ ಬರುತ್ತೆ ಅಂತ ನೀವು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ನೋಡಿ ತಿಳ್ಕೊಬೋದು. ಆ್ಯಂಡ್ ನೀವು ಯಾವುದೇ ಟ್ಯಾಟೂ ಹಾಕ್ಸ್ಬೇಕಂತ ಪ್ಲಾನ್ ಮಾಡ್ತಿದ್ರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಹಾಕಿದ್ವಿ. ಕಮೆಂಟ್ಸ್ ಎಲ್ಲ ಆಲ್ಮೋಸ್ಟ್ ಹಿಂಗೆ ಬಂತು. ಓಕೆ ಹಾಕ್ಸಿರ ನನ್ನ ಜೊತೆ ಏನಾಯಿತು? ಟ್ಯಾಟೂದೇನಿಲ್ಲ ಬ್ರೋ, ಬಿಟ್ಟಾಗದಿದ್ರೆ ಹೆಂಗಿದ್ರೆ ಬಿಟ್ಟಾಗ್ತಾರೆ. ಹುಡುಗಿನ ಬಿಟ್ಟು ನಾವು ಹಿಡ್ಕೊಳಕ್ಕಾಗುತ್ತಾ? ಟ್ಯಾಟೂ ಹಾಕ್ಸಿದ ತಕ್ಷಣ ಬಿಟ್ಟಾಗ್ತಾರೆ ಅಂದರೆ ಅದೇ ಆ ಥರ. ನಿಮ್ಮ ಪ್ರಕಾರ ಟ್ಯಾಟೂ ಇಸ್ ನಾಟ್ ರೀಸನ್ ಅಲ್ಲ? ತುಂಬ ಚೆನ್ನಾಗಿ ಮಾತಾಡಿದ್ರಿ. ನಿಮ್ಮ ಹೆಸರು? ಅಶ್ವಿನಿ ಅಂತ. ನೈಸ್ ಟು ಮೀಟ್ ಯು ಮಿಸ್ ಅಶ್ವಿನಿ. ಈಗ ನೋಡ ನಾರ್ಮಲ್ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಹೆಂಗಾಗ್ಬಿಡೈತೆ ಅಂದರೆ ಈಗ ಟ್ಯಾಟೂ ಹಾಕ್ಸಿದ್ರೆ ಬಿಟ್ಟೋಗ್ಬಿಡ್ತಾರೆ ಅನ್ನೋದು ಫಿಕ್ಸ್ ಆಗ್ಬಿಡೈತೆ ಮೈಂಡಲ್ಲಿ. ಅವ್ರಿಗೆ ಏನು ಅಂತೀರೋ? ನಿಯತ್ತಾಗಿದ್ರೆ ಯಾಕೆ ಬಿಟ್ಟು ಹೋಗ್ತಾರೆ ಅವರು? ನಿಯತ್ತಾಗಿದ್ರೆ ಸರ್, ಲಾಯಲ್ಟಿ ಮ್ಯಾಟರ್ಸ್. ಹಾಕ್ಸಿದ್ರೆ ಇಷ್ಟಪಡೋರು ಹೆಂಗಿದ್ರು ಇಷ್ಟಪಡ್ತಾರೆ. ನೀನು ಏನೇ ಮಾಡು ಬಿಡು. ಈಗ ಟ್ರೂ ಲವ್ ಮಾಡೋರು ಹೆಂಗಿದ್ರು ಇಷ್ಟಪಡ್ತಾರೆ. ನೀವು ಫೇಕಾಗಿ ನೀನು ಎಷ್ಟೇ ಕೊಡ್ಸು ಎಷ್ಟೇ ಮಾಡಿ ಬಿಟ್ಟು ಹೋಗ್ತಾರೆ ಆ ಥರ. ಟ್ಯಾಟೂ ಬಗ್ಗೆ ಟ್ಯಾಟೂದೇನಿಲ್ಲ. ಟ್ಯಾಟೂ ಲವ್ ನೆವರ್ ಎಂಡ್ಸ್. ಟ್ಯಾಟೂ ಹಾಕ್ಸಿದ್ರೆ ಅದಕ್ಕೆ ಇದಕ್ಕೇನು ಸಂಬಂಧನೇ ಇಲ್ಲ. ಒಟ್ಟು ಲಾಯಲ್ಟಿ ಬೇಕಷ್ಟೇ. ಅವ್ರಿಬ್ಬರು ಮಾಡಿದ್ರೆ ಒಂದಿರಬೇಕು ಅಷ್ಟೇ. ಬ್ರೇಕಪ್ ಆಗಿ ಡಿಪ್ರೆಷನ್ ಅಲ್ಲಿ ಇದ್ದೀರಾ ನೀವು? ಇನ್ನೂ ಅದರಿಂದ ಆಚೆ ಬಂದಿಲ್ಲ ಬ್ರೋ. ಇಲ್ಲಿ ನೋಡಿ, ಕೈ ಹಿಂಗೆ ಇಟ್ಕೊಳ್ಳಿ ಬ್ರೋ, ಹಿಂಗೆ ಉಜ್ಜಿ, ಹಿಂಗೆ ಉಜ್ಜಿ ಬ್ರೋ. ಇವಾಗ ಕಂಡ್ಬಿಟ್ಟು ನೋಡಿ ಬ್ರೋ, ಇನ್ನೂ ಬೇಜಾನ್ ಹುಡುಗಿರೋರೆ ತಲೆಗೆಡ್ಸ್ಕೊಂಡು. ಸೊ ಇದೊಂದು ಮಿತ್ ಇದೆ, ಟ್ಯಾಟೂ ಹಾಕ್ಸಿದ್ರೆ ಬಿಟ್ಟೋಗ್ಬಿಡ್ತಾರೆ ಅಂತ. ಸೊ ಇದಕ್ಕೆ ನೀವೇನಂತೀರ? ಅವರು ಟ್ಯಾಟೂ ಹಾಕ್ಸಿದ್ಮೇಲೆ ಅವ್ರು ಬಿಟ್ಟೋಗ್ಬಿಡ್ತಾರೆ ಅನ್ನೋ ಒಂದು ಮೂಢನಂಬಿಕೆ ಇದೆ, ಒಂದು ಮಿತ್ ಇದೆ. ನೀವು ಅದನ್ನ ನಂಬ್ತೀರಾ? 50% ನಂಬ್ತೀನಿ, 50% ನಂಬಲ್ಲ. ಯಾರು ಹುಡುಗಿರು ಟ್ಯಾಟೂ ಹಾಕ್ಸಿದ್ದೀರಾ? ನಿಮ್ಮ ಗರ್ಲ್ ಫ್ರೆಂಡ್ ಹೆಸರು ಏನಾದರೂ ಹಾಕ್ಸಿದ್ದೀರಾ? ನಿಮ್ಮನ್ನೇ ಹುಡುಕ್ತಿದ್ದೆ ಬ್ರೋ ಅವಾಗಲಿಂದ. ಎಲ್ಲ ಹಾಕ್ಸಿದ್ದೀರಾ? ತೋರಿಸಿ. ನಿಮ್ಮ ಗರ್ಲ್ ಫ್ರೆಂಡು ಯಾರ್ದಾರು ನೇಮ್ ಹಾಕ್ಸಿದ್ರೆ ಅವ್ರು ಬಿಟ್ಟು ಹೋಗ್ಬಿಡ್ತಾರೆ ಅನ್ನೋದು ಒಂದು ಮಿತ್ ಇದೆ, ಓಕೆನಾ? ಮೂಢನಂಬಿಕೆ ಇದೆ. ಅದನ್ನು ನೀವು ನಂಬ್ತೀರಾ? ನಾವು ನಂಬಲ್ಲ. ಸೊ ಇದನ್ನ ನೋಡೋ ವ್ಯೂವರ್ಸ್ ಆಲ್ಮೋಸ್ಟ್ ಒಂದು 50% ಜನ ನಂಬಿಟ್ಟಿದ್ದಾರೆ. ಅವ್ರಿಗೇನು ಹೇಳ್ತೀರಾ ನೀವು? ಅಪ್ಪ ಮುಂದೆಲ್ಲ ಹಾಕಿಸ್ತಾರೆ, ಅವ್ರು ಯಾಕೆ ಬಿಟ್ಟು ಹೋಗಲ್ಲ? ಒಂದೇ ಮಾತು ಮುಗಿತು ಚಾಪ್ಟರು. ಅದನ್ನೇ ಅಪ್ಪ ಅಮ್ಮಂದು, ಅಣ್ಣಂದು, ತಮ್ಮಂದು ಎಲ್ಲರೂ ಹಾಕ್ಸ್ತಾರೆ. ಅಣ್ಣಂದು ಹಾಕ್ಸಿದ್ದೀನಿ, ಏನಕ್ಕೆ ಬಿಟ್ಟೋಗಿಲ್ಲ?
ಅವರು ಯಾರೇನು ಹಾಕ್ಸಲ್ಲ ಹಾಕಿಸ್ಬಾರ್ದು ಅಂತ, ಅದು ಮೂಢನಂಬಿಕೆ. ಅದು ಹಾಕ್ಸೋದು ಬಿಟ್ಟೋಗ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ, ಅದು ಮೂಢನಂಬಿಕೆ ಅದು. ಸೊ ಇದನ್ನು ನೋಡೋ ವ್ಯೂವರ್ಸಿಗೆ ನೀವೇನು ಹೇಳ್ತೀರೋ? ಹಾಕ್ಸ್ರಿ ಅಂತೀರೋ ಹಾಕ್ಸ್ಬೇಡ್ರಿ ಅಂತೀರೋ? ಹಾಕ್ಸ್ರಿ ಅಂತೀವಿ ನಾವು. ಅವ್ರದ್ದು ಏನೇನು ತಪ್ಪಿರ್ತೋ ಅವ್ರೇನೇನು ಮಾಡ್ಕೊಂಡಿರ್ತಾರೆ, ಅದಕ್ಕೆ ಟ್ಯಾಟೋ ಅಂತ ಸುಮ್ಮನೆ ಒಂದು ನೆಪ ಹೇಳ್ತಾರೆ. ಒಬ್ಬೊಬ್ರು ಶೋಕಿಗೆ ಅಂತ ಹಾಕಿಸ್ತಾರೆ. ಬಿಟ್ಟೋಗೋದು ಅದೆಲ್ಲ ಏನೆಲ್ಲ ಸುಳ್ಳು. ಅಂದರೆ ಇವಾಗ ನಾವು ಸತ್ತಾಗ ಅವ್ರ ಹೆಸರು ನಮ್ಮ ಜೊತೆಗೆ ಬರುತ್ತೆ ಅಷ್ಟೇ. ಯಾಕೆ ನಂಬ್ತೀರಾ ಅದು? ಅದೇ ನಡೆದಿರೋದು ನೋಡಿದ್ದೀನಿ, ಅದಕ್ಕೋಸ್ಕರ ಕೇಳಿರೋದು ನೋಡಿರೋದು ಅದಕ್ಕೋಸ್ಕರ. ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ನಾನು ಹಾಕ್ಸಿಲ್ವಲ್ಲ ಎಕ್ಸ್ಪೀರಿಯನ್ಸ್ ಆಗೋಕ್ಕೆ. ಯಾವುದು ಟ್ಯಾಟೋ ಹಾಕ್ಸಿಲ್ಲ ಇದುವರೆಗೆ? ರೀಸೆಂಟಾಗಿ ಒಂದು ವೀಡಿಯೋನು ಅದ್ರ ಬಗ್ಗೆನೇ ಮಾಡಾಕಿದ್ದೆ ನಾನು. ಅದಕ್ಕೆ ಬಂದಿರೋ ಕಮೆಂಟ್ಸ್ ಎಲ್ಲನೂ ಆಲ್ಮೋಸ್ಟ್ ಇದೆ. ಈಗ ಆ ವ್ಯೂವರ್ಸ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀವಿ? ಆ ವ್ಯೂವರ್ಸ್ಗೆ ಏನು ಹೇಳ್ಬೋದು ಅಂದರೆ, ಇವಾಗ 50% 90% ಹಾಕ್ಸೋರೆ, ಹಂಗಂದ್ರೆ ಅವ್ರಿಗೆ ಯಾರಿಗೂ ಏನೂ ಆಗೇ ಇಲ್ಲ ಅಲ್ವಾ? ಎಲ್ಲೋ ಒಬ್ರದ್ದು ಇಬ್ರದ್ದು ನೋಡಿ ಹೇಳೋಕ್ಕಾಗಲ್ಲ. 90% ಎಷ್ಟೊಂದು ಜನ ಹಾಕ್ಸಿರ್ತಾರಲ್ಲ, ಪಾರ್ಟ್ನರ್ಸೇ ಆಗಲಿ, ಕಪಲ್ಸ್ದೇ ಆಗಲಿ, ಗಂಡ ಹೆಂಡ್ತಿನೇ ಆಗಲಿ, ಮಕ್ಳದೇ ಆಗಲಿ ಹಾಕ್ಸಿರ್ತಾರಲ್ಲ. ಹಾಗಾಗಿ ಅವ್ರವ್ರ ಮೇಲೆ ಡಿಪೆಂಡ್ ಅಷ್ಟೇ, ಅವ್ರ ಮೈಂಡ್ ಸೆಟ್ ಮೇಲೆ ಡಿಪೆಂಡ್. ಆ ಥರ ಹಾಕ್ಸ್ರೆ ಬಿಟ್ಟೋಗಲ್ಲ. ಒಟ್ನಲ್ಲಿ ಅವ್ರವ್ರ ಇಷ್ಟ, ಅದು ಹಾಕ್ಸೋದು ಬಿಡೋದು ಅವ್ರ ಇಷ್ಟ. ಅದಾದ್ಮೇಲೆ ಇರೋದು ಬಿಡೋದು ಅವ್ರ ಇಷ್ಟ. ಹಾಕ್ಸೋರು ಹಾಕ್ಸ್ಬೋದು, ಅವ್ರ ಇಷ್ಟ. ಅವ್ರ ಇಷ್ಟದ ಮೇಲೆ ಡಿಪೆಂಡ್ ಅದು. ನಮಗೆ ಇಷ್ಟ ಐತೆ ನಾವು ಹಾಕ್ಸ್ಕೊಂಡಿದ್ದೀವಿ. ಹಾಕ್ಸಿದ್ರಲ್ಲಿ ಏನಿಲ್ಲ, ಎಲ್ಲ ಒಬ್ಬಿಬ್ರದ್ದು ನೋಡಿ ಜಡ್ಜ್ ಮಾಡೋಕ್ಕಾಗಲ್ಲ. ಹಾಕ್ಸಿದ್ರೆ ಒಳ್ಳೇದೇ, ಏನಿಲ್ಲ, ಹಾಕ್ಸ್ಬೋದು. ಟ್ಯಾಟೋ ಹಾಕ್ಸಿದ್ರೆ ಬಿಟ್ಟೋಗ್ತಾರೆ ಅಂತ ಏನಿಲ್ಲ. ನಮ್ಮ ಮನಸ್ಥಿತಿ ಹೆಂಗಿರುತ್ತೋ ಹಂಗೆ. ಅವ್ರು ನಮ್ಮ ಜೊತೆ ಹೆಂಗೆ ಚೆನ್ನಾಗಿರ್ತಾರೋ ನಾವು ಹಂಗೆ ಚೆನ್ನಾಗಿರ್ತೀವಿ. ಅವ್ರು ಯಾರೋ ಮೂರನೇ ಒಬ್ರನ್ನ ಮಾತು ಕೇಳ್ಕೊಂಡು ಬಿಟ್ಟೋದ್ರೆ ಆಯ್ತು ಅಷ್ಟೇ, ಏನಿಲ್ಲ. ಕ್ಲಾಪ್ ಬ್ಲೀಪ್ ಆಗ್ಬಿಟ್ರು ಟೆನ್ಷನ್ ಆಗೋಗಿರ್ತೀವಿ. ಟ್ಯಾಟೋ ಹಾಕಿಸ್ರಿ, ಯಾವುದೇ ಮೂಢನಂಬಿಕೆ ಕಮ್ಮಿ. ರಾಹುಲ್ ಟ್ಯಾಟೋ ಸ್ಟುಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ಇವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಟು Rahul Tattoos.